ಭಾಗದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಜೀವಂತವಾಗಿದ್ದಾವೆ. ಆದರೆ ಇವತ್ತು ಎಲ್ಲ ವರ್ಗದ ಜನರು ಕೂಡ ಇವತ್ತು ಅದನ್ನ ಮಾತನಾಡುವಂತವರಿದ್ದಾರೆ. ಹಾಗಾಗಿ ನಾನು ಒಂದು ವಿಚಾರ, ಜೆಡಿಎಸ್ ಎಲ್ಲಿದೆ ಎನ್ನುವಂಥದ್ದನ್ನ ಬೇರೆ ಬೇರೆ ಪಕ್ಷದ ಮುಖಂಡರು ಮಾತನಾಡ್ತಾರಲ್ಲ, ಅವರಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಜೆಡಿಎಸ್ ಪಕ್ಷ ಕರ್ನಾಟಕ ರಾಜ್ಯವನ್ನ ಆಳಿರ್ತಕ್ಕಂಥ ಪಕ್ಷ, ದೇಶವನ್ನ ಆಳಿರ್ತಕ್ಕಂಥ ಪಕ್ಷ. ನೀವೆಲ್ಲೂ ಕೂಡ ಚಿಂತೆ ಮಾಡಬೇಡಿ. ಮುಂದಿನ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ, NDA ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನೋಡ್ತಾರೆ. ಈ ರಾಜ್ಯದಲ್ಲಿ ಕರ್ನಾಟಕ ರೈತರ ಪಕ್ಷವಾಗಿ ಉಳಿಯುತ್ತೆ. ಇವತ್ತು ನಾವು ನೋಡ್ತಾ ಇದ್ದೇವೆ ರೈತರಿಗೆ ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಸಿಂಧನೂರಿನಲ್ಲಿ ನಾಳೆ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ. ಮಂಗಳವಾರ ನಡೆಯುವಂತ ಒಂದು ಹೋರಾಟ, ಅಲ್ಲಿ ಕಾರ್ಯಕ್ರಮ ಏನಂದ್ರೆ ನೀರು ಕೊಡೋದಿಲ್ಲ. ಇದು ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳು ನಿನ್ನೆ ದೇವೇಗೌಡರು ಆ ಒಂದು ಎಕ್ಸಿಬಿಷನ್ ವಸ್ತು ಪ್ರದರ್ಶನಿಕೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ನಾವು ಯಾವ ಕಾರ್ಯಕ್ರಮಗಳನ್ನ ಹೇಳಬೇಕು, ಒಂದು ದಿನ ಎಲ್ಲ ಹೇಳಿದ್ರು ಕೂಡ ಸಾಲದು ಅಂತ ಒಂದು ಒಳ್ಳೆ ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಇವತ್ತು ನಾವು ಒಂದು ಪಕ್ಷದಲ್ಲಿ ಒಂದು ನಿರ್ಣಯ ಮಾಡಿದ್ದೇವೆ. ಇವತ್ತು ಒಂದು ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಸಾಂಕೇತಿಕವಾಗಿ ಇಲ್ಲಿ ಇಡೀ ಕರ್ನಾಟಕದ ಎಲ್ಲ ತಾಲೂಕಿನ ಮುಖಂಡರುಗಳನ್ನ ಕರೆಸಿ ಸಾಂಕೇತಿಕವಾಗಿ ಇವತ್ತು ಉದ್ಘಾಟನೆ ಮಾಡಿದ್ರು ಕೂಡ ಪಕ್ಷದ ನಿರ್ಣಯ ಏನು ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಥ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ. ನಮಗೆ 45 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಡಿಸೆಂಬರ್ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ 1000ಕ್ಕಿಂತ ಕಡಿಮೆ ಜನ ಇರಬಾರದು, 1000ಕ್ಕಿಂತ ಹೆಚ್ಚು ಜನ ಇದ್ದು ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಬೇಕು. ಇದು ಜೀವಂತವಾಗಿ ಉಳಿಬೇಕು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಲಿತರಿಗಾಗಲಿ, ಮಹಿಳೆಯರಿಗಾಗಲಿ, ಮಕ್ಕಳಿಗಾಗಲಿ ಎಲ್ಲ ವರ್ಗದ ಜನರಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಪ್ರಾದೇಶಿಕ ಪಕ್ಷ ಬಹಳ ಮಹತ್ವವಾಗಿರ್ತಕ್ಕಂಥದ್ದು, ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಇವತ್ತು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಅವರ ಯೋಗ್ಯತೆಗೆ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಗುಂಡಿ ಮುಚ್ಚಿರಿ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಗಳನ್ನ ಕೇಳ್ರಿ ಅಂತಾರೆ, ಉಪಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಮುಖ್ಯಮಂತ್ರಿಗಳನ್ನ ಕೇಳಿ ಅಂತ ಹೇಳ್ತಾರೆ. ಬಹುಶಃ ಇವತ್ತು ಇದರ ಜಂಜಾಟದಿಂದ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜಂಜಾಟದಿಂದ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಬಹುಶಃ ಇವತ್ತು ಇದರ ಮಧ್ಯೆ ಇಬ್ಬರ ಸಂಘರ್ಷದಲ್ಲಿ ಯಾರು ಇವತ್ತು ಅನ್ಯಾಯ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನ ಇವತ್ತು ಬಲಿ ಆಗ್ತಾ ಇದ್ದಾರೆ. ಬಹುಶಃ ಇವತ್ತು ಕರ್ನಾಟಕದ ರಾಜ್ಯದ ಜನ ಸುಖವಾಗಿ ಇವತ್ತು ಸಮೃದ್ಧಿಯಾಗಿ ಇವತ್ತು ಬೆಳೆದು ಒಳ್ಳೆ ವಾತಾವರಣ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಜೆಡಿಎಸ್ ಪಕ್ಷ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ, ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಕೂಡ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಾವು 2006ರಲ್ಲಿ ಯಾವ ರೀತಿಯನ್ನ ನೋಡಿದ್ದೇವೆ, 2018ರಲ್ಲಿ ಯಾವ ರೀತಿಯನ್ನ ನೋಡಿದ್ದೇವೆ. ಬಹುಶಃ 2006ರಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರ ಕೊಟ್ಟಿರ್ತಕ್ಕಂಥ ಆಡಳಿತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ದಲಿತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ಇವತ್ತು ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಆಡಳಿತ ಇತ್ತು. ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ರು. ಬಹುಶಃ ಇವತ್ತು ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಬೇಕು, ಅಂತ ಒಂದು ವಾತಾವರಣವನ್ನ ನಾವು ನೋಡಬೇಕಾದ್ರೆ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಬಹುಶಃ 1999ರಿಂದ ಇವತ್ತುವರೆಗೂ ಕೂಡ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು ಅವರ ಸಾಲದ ಪ್ರಮಾಣ ನೋಡಿದ್ರೆ ಬಹುಶಃ ಅತಿ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು 3500 ಕೋಟಿ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥದ್ದು. ಉಳಿದವರೆಲ್ಲ 20,000 ಕೋಟಿ, 30,000 ಕೋಟಿ, 40,000 ಕೋಟಿ, 50,000 ಕೋಟಿ. ಬಹುಶಃ ಇವತ್ತು ನಮ್ಮ ದುರಂತ, ಕರ್ನಾಟಕ ರಾಜ್ಯದ ದುರಂತ, ಈ ಸಾಲಿನಲ್ಲಿ 1,16,000 ಕೋಟಿ ಸಾಲವನ್ನು ಮಾಡಿರ್ತಕ್ಕಂಥ ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಬಹುಶಃ ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಮಾತನ್ನ ಹೇಳ್ತೇನೆ, 16-17 ಬಜೆಟ್ ಅನ್ನ ಮಂಡಿಸಿದ್ದೀನಿ ಅಂತ ಹೇಳ್ತಾರಲ್ಲ, ಉತ್ತಮ ಆರ್ಥಿಕ ತಜ್ಞರಲ್ಲ ಸಿದ್ದರಾಮಯ್ಯನವರು, ಉತ್ತಮ ಆರ್ಥಿಕ ತಜ್ಞರಲ್ಲ ಅನ್ನುವಂಥದ್ದನ್ನ ಘಂಟಾಘೋಷವಾಗಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ.